Dear students, what is organic chemistry? So, organic chemistry andreno, it is a branch of chemistry which deals with the study of carbon and its compound. ಕಾರ್ಬನ್ ಮತ್ತು ಅವುಗಳ ಕಾಂಪೌಂಡ್ ಬಗ್ಗೆ ಸ್ಟಡಿ ಮಾಡುವಂತಹ ಕೆಮಿಸ್ಟ್ರಿಯ ಒಂದು ಪಾರ್ಟನ್ನು ವಿ ವಿಲ್ ಕಾಲ್ ಇಟ್ ಒಂದು ಬ್ರಾಂಚ್ ಆಫ್ ಕೆಮಿಸ್ಟ್ರಿ ದಟ್ ಈಸ್ ಕಾಲ್ಡ್ ಆಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ನಾವು ಯಾರ ಬಗ್ಗೆ ತಿಳ್ಕೊತೀವಿ? ವಿ ವಿಲ್ ಸ್ಟಡಿ ಅಬೌಟ್ ಕಾರ್ಬನ್ ಮತ್ತು ಅವುಗಳ ಕಾಂಪೌಂಡ್. ಸೊ ಟು ಸ್ಟಡಿ ಅಬೌಟ್ ದ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ ದೇರ್ ಈಸ್ ಎ ಬ್ರಾಂಚ್ ಇನ್ ಕೆಮಿಸ್ಟ್ರಿ ದಟ್ ಈಸ್ ಕಾಲ್ಡ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಹಾಗಾದರೆ ಈ ಚಾಪ್ಟರ್ನಲ್ಲಿ ನಾವು ಸ್ಟಡಿ ಮಾಡ್ತಾ ಇರೋದು ವಿ ವಿಲ್ ಸ್ಟಡಿ ಅಬೌಟ್ ದ ಎಲಿಮೆಂಟ್ ದಟ್ ಕಾಲ್ಡ್ ಆ್ಯಸ್ ಕಾರ್ಬನ್. ಸೊ ಕಾರ್ಬನ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಸೊ ಕಾರ್ಬನ್ನಿನ ಅಟಾಮಿಕ್ ನಂಬರ್ ಅಂತ ಬಂದರೆ ಅಟಾಮಿಕ್ ನಂಬರ್ ಆಫ್ ಕಾರ್ಬನ್ ಈಸ್ 6 ಆ್ಯಂಡ್ ಇಟ್ಸ್ ಅಟಾಮಿಕ್ ಮಾಸ್ ನಂಬರ್ ಈಸ್ 12. What is the atomic number of carbon? 6 and its mass number is 12. Next, how to write the electronic configuration? Electronic configuration ಯಾವಾಗಲೂ ಕೂಡ we have to write for atomic number. ಹಾಗಾದ್ರೆ ಏನಂತ ಬರೆಯೋಣ? 1s2 2s2 2p2 2 plus 2 plus 2 it is 6. ಅಥವಾ ನಾವು ಅದನ್ನು ಶೆಲ್ಲಲ್ಲಿ ಹೇಳೋದಾದರೆ KLMN. ಸೊ ಕೆ 2 L 4. ಸೊ ಕೆ ಶೆಲ್ maximum it can have 2 electrons and L can have maximum 8, but now it is only 4. ಸೊ ಹಾಗಾದರೆ ಔಟರ್ ಮೋಸ್ಟ್ ಶೆಲ್ನಲ್ಲಿ ಕಾರ್ಬನ್ ಅನ್ನುವಂತಹ ಎಲಿಮೆಂಟಿನ ಔಟರ್ ಮೋಸ್ಟ್ ಶೆಲ್ನಲ್ಲಿ ಇಟ್ ಹ್ಯಾಸ್ 4 ಎಲೆಕ್ಟ್ರಾನ್ಸ್. ಇದನ್ನೇ ನಾವು ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಕರಿತೀವಿ. ವಾಟ್ ಈಸ್ ವೇಲೆನ್ಸ್ ಎಲೆಕ್ಟ್ರಾನ್? The number of electrons present in the outermost shell is called valence electrons. ಹಾಗಾದರೆ ವಾಟ್ ಈಸ್ ದ ವೇಲೆನ್ಸ್ ಎಲೆಕ್ಟ್ರಾನ್ ಆಫ್ ಕಾರ್ಬನ್? ದ ವೇಲೆನ್ಸ್ ಎಲೆಕ್ಟ್ರಾನ್ ಆಫ್ ಕಾರ್ಬನ್ ಈಸ್ 4. ಆಯಿತು. ಹಾಗಾದರೆ ನಮ್ಮ ಮುಂದಿನ ಕ್ವಶನ್ನು, ವೈ ವಿ ಕಾಲ್ ಕಾರ್ಬನ್ ಆ್ಯಸ್ ಎ ಯುನಿಕ್? ಕಾರ್ಬನ್ನನ್ನು ನಾವು ಯಾಕೆ ಯುನಿಕ್ ಅಂತ ಕರಿತೀವಿ? ಸೊ ಕಾರ್ಬನ್ನನ್ನು ನಾವು ಯುನಿಕ್ ಅಂತ ಕರಿಬೇಕು ಅಂದರೆ ಡ್ಯೂ ಟು ಇಟ್ಸ್ ವರ್ಸಟೈಲ್ ನೇಚರ್. ಡ್ಯೂ ಟು ಇಟ್ಸ್ ವರ್ಸಟೈಲ್ ನೇಚರ್ ಅಂತ ಕರಿತೀವಿ. ಹಾಗಾದರೆ ಆ ವರ್ಸಟೈಲ್ ನೇಚರ್ ಅಂದರೆ ಯಾವುದು? ಡ್ಯೂ ಟು ಇಟ್ಸ್ ವರ್ಸಟೈಲ್ ನೇಚರ್ ಅಂದರೆ ದಟ್ ಈಸ್ ಡ್ಯೂ ಟು ಟೆಟ್ರಾವೇಲೆನ್ಸಿ. ಡ್ಯೂ ಟು ಟೆಟ್ರಾವೇಲೆನ್ಸಿ ಒಂದು. Why the carbon is unique in nature? Because due to versatile nature. ಹಾಗಾದರೆ versatile nature ಅಂದರೆ ಯಾವುದು? That is versatile nature is what we call as tetravalency ಒಂದು. ಎರಡನೇದು ಇಟ್ ಹ್ಯಾಸ್ ಎ ಪ್ರಾಪರ್ಟಿ ಕಾಲ್ಡ್ catenation. ಸೊ ಈ ಎರಡು ಪ್ರಾಪರ್ಟಿಗಳು ದೇ ಮೇಡ್ ದ ಕಾರ್ಬನ್ ಈಸ್ ಯುನಿಕ್. ಯುನಿಕ್ ಅಂದ್ರೆ ಏನು? ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ಆಲ್ ದ ಅದರ್ ಎಲಿಮೆಂಟ್ಸ್. Why the carbon is unique from all the other elements? Because of the two property. One is called tetravalency and another one is called catenation. So tetravalency and catenation made the carbon as a unique element. Now let us know what is meant by tetravalency. ಸೊ ಟೆಟ್ರಾವೇಲೆನ್ಸಿ ಅಂದರೆ ಏನು? ಸೊ ಟೆಟ್ರಾವೇಲೆನ್ಸಿ ಅಂದರೆ ಹ್ಯಾವಿಂಗ್ 4 ವೇಲೆನ್ಸ್ ಎಲೆಕ್ಟ್ರಾನ್. ವಾಟ್ ಈಸ್ ಟೆಟ್ರಾವೇಲೆನ್ಸಿ? ಟೆಟ್ರಾವೇಲೆನ್ಸಿ ಮೀನ್ಸ್ ಹ್ಯಾವಿಂಗ್ 4 ವೇಲೆನ್ಸ್ ಎಲೆಕ್ಟ್ರಾನ್. ನೋಡಿ, 4 ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಹೊಂದಿದ್ರೆ ಅದನ್ನು ಟೆಟ್ರಾವೇಲೆನ್ಸಿ ಅಂತ ಕರಿತೀವಿ. ಹ್ಯಾವಿಂಗ್ 4 ವೇಲೆನ್ಸ್ ಎಲೆಕ್ಟ್ರಾನ್ ಈಸ್ ಕಾಲ್ಡ್ ಟೆಟ್ರಾವೇಲೆನ್ಸಿ. ಹಾಗಾದರೆ ಈಗ ನೀವು ಅನ್ಕೋಬೋದು, ಇದು ಟೆಟ್ರಾವೇಲೆನ್ಸಿ ಅಂದರೆ 4 ಹ್ಯಾವಿಂಗ್ 4 ಎಲಿಮೆಂಟ್ಸ್ 4 ಎಲೆಕ್ಟ್ರಾನ್ಸ್ ಇನ್ ಇಟ್ಸ್ ಔಟರ್ ಮೋಸ್ಟ್ ಆರ್ಬಿಟ್. ತನ್ನ ಔಟರ್ ಮೋಸ್ಟ್ ಆರ್ಬಿಟ್ನಲ್ಲಿ 4 ಎಲೆಕ್ಟ್ರಾನ್ಸನ್ನು ಹೊಂದಿದ್ರೆ ಅದನ್ನು ನಾವು ಟೆಟ್ರಾವೇಲೆನ್ಸಿ ಅಂತ ಕರಿತೀವಿ. ಎಸ್, ಕರೆಕ್ಟ್. ಹಾಗಾದರೆ ಲೆಟ್ ಅಸ್ ಸಿ ದ 14th ಗ್ರೂಪ್ ಎಲಿಮೆಂಟ್ಸ್. ನೋಡಿ, 14ನೇ ಗ್ರೂಪ್ನಲ್ಲಿರುವಂಥ ಎಲ್ಲ ಎಲಿಮೆಂಟ್ಸು, ಕಾರ್ಬನ್ ಇರ್ಬೋದು, ಸಿಲಿಕಾನ್ ಇರ್ಬೋದು, ಜರ್ಮೇನಿಯಮ್ ಇರ್ಬೋದು, ಈ 14th ಗ್ರೂಪ್ನಲ್ಲಿ ಇದೆಯಲ್ಲ, ಆಲ್ ದೋಸ್ ಎಲಿಮೆಂಟ್ಸ್ ಹ್ಯಾವ್ ದ ವೇಲೆನ್ಸ್ ಎಲೆಕ್ಟ್ರಾನ್ 4. ಹಾಗಾದರೆ 14ನೇ ಗುಂಪಿಗೆ ಬರುವಂತಹ ಎಲ್ಲ ಎಲಿಮೆಂಟ್ಸ್ನ ವೇಲೆನ್ಸ್ ಎಲೆಕ್ಟ್ರಾನ್ 4 ಇದ್ಮೇಲೆ ಕಾರ್ಬನ್ಗೂ ಅದೇ ಇದೆ. ಹಾಗಾದ್ರೆ ವಾಟ್ ಮೇಡ್ ದ ಕಾರ್ಬನ್ ಸ್ಪೆಷಲ್? ಕಾರ್ಬನ್ ಯಾಕೆ ಸ್ಪೆಷಲ್ಲು ಅಂದರೆ ಆ್ಯಸ್ ವಿ ಮೂವ್ ಡೌನ್ ದ ಗ್ರೂಪ್,
ಸೊ ನಾವು ಗ್ರೂಪ್ನಲ್ಲಿ ಹೋಗ್ತಾ ಹೋಗ್ತಾ ಆ್ಯಸ್ ವಿ ಮೂವ್ ಡೌನ್ ದ ಗ್ರೂಪ್ ಸೈಜ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ್ಯಸ್ ದ ಸೈಜ್ ಇನ್ಕ್ರೀಸ್, ಸೊ ಹೂ ಈಸ್ ಅಟ್ ದ ಟಾಪ್, ಕಾರ್ಬನ್. ಹಾಗಾದರೆ ಈ ಎಲ್ಲ 14 ಎಲಿಮೆಂಟ್ಸ್ 14ನೇ ಗ್ರೂಪಿನ ಎಲಿಮೆಂಟ್ಸ್ಗೆ ಕಂಪೇರ್ ಮಾಡಿದ್ರೆ ಯಾವ ಒಂದು ಎಲಿಮೆಂಟಿನ ಸೈಜು ತುಂಬ ಕಡಿಮೆ ಇದೆ, ದಟ್ ಈಸ್ ಕಾರ್ಬನ್. ಸೊ ಕಾರ್ಬನ್ ಎಲ್ಲ ಎಲಿಮೆಂಟ್ 14ನೇ ಗ್ರೂಪಿಗೆ ಬರುವ ಎಲ್ಲ ಎಲಿಮೆಂಟ್ ನೋಡಿ, ಆ್ಯಸ್ ವಿ ಮೂವ್ ಫ್ರಮ್ ಟಾಪ್ ಟು ಬಾಟಮ್ ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗುತ್ತೆ. ಹಾಗಾದರೆ ಅಟಾಮಿಕ್ ಸೈಜು ಟಾಪಿಂದ ಬಾಟಮ್ಗೆ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಯಾರ ಅಟಾಮಿಕ್ ಸೈಜು ಕಡಿಮೆ ಇದೆ? ಸೊ ದಟ್ ಈಸ್ ಕಾರ್ಬನ್. ಸೊ ಕಾರ್ಬನ್ ಹ್ಯಾವಿಂಗ್ the atomic size less when compared to other elements that are present in the 14th group. So as we move down the group, atomic size increases. Therefore, carbon having, that is, it is the smallest element present in the 14th group. This decrease in the size of the atom or this atomic size kadme irodrinda, ee atomic size kadme, that made the carbon special when compared to the other element present in the 14th group. So ಈಗ ನಾವು ನಮ್ಗೆ ಗೊತ್ತಾಯಿತು, the valence electron of all the 14th group elements are 4 electrons. But even though other elements along with the carbon has 4 valence electron, carbon size is very less when compared to other element. Therefore, this made a special property of carbon. Carbon in a size kadme irada special property. ಹಾಗಾದರೆ ನಾವು ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಹಾಗಾದರೆ ಕಾರ್ಬನ್ ತನ್ನಲ್ಲಿರೋ 4 ಎಲೆಕ್ಟ್ರಾನ್ಸ್ಗಳನ್ನು ಲೂಸು ಮಾಡ್ಕೊಳೋದಿಲ್ಲ. Carbon will never loses 4 electron. Carbon will never gain 4 electron. ಈಗ ನಾವು ಟೆಟ್ರಾವೇಲೆನ್ಸಿ ಬಗ್ಗೆ ಮಾತಾಡೋಣ. ವಾಟ್ ಈಸ್ ಟೆಟ್ರಾವೇಲೆನ್ಸಿ? ಟೆಟ್ರಾವೇಲೆನ್ಸಿ ಮೀನ್ಸ್ ಎಲಿಮೆಂಟ್ ಹ್ಯಾವಿಂಗ್ 4 ವೇಲೆನ್ಸ್ ಎಲೆಕ್ಟ್ರಾನ್ ಇನ್ ಇಟ್ಸ್ ಔಟರ್ಮೋಸ್ಟ್ ಆರ್ಬಿಟ್. ಹಾಗಾದರೆ ದ ಎಲಿಮೆಂಟ್ಸ್ ದಟ್ ಬಿಲಾಂಗ್ಸ್ ಟು 14th group, all the elements will have 4 valence electron. ಹಾಗಾದ್ರೆ ಇದ್ಯಾಕೆ ಸ್ಪೆಷಲ್? ವೆನ್ ಕಂಪೇರ್ಡ್ ಟು ಆಲ್ ದ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ 14th group, ದ ಸೈಜ್ ಆಫ್ ದ ಕಾರ್ಬನ್ ಈಸ್ ವೆರಿ ಲೆಸ್ ವೆನ್ ಕಂಪೇರ್ಡ್ ಟು ಅದರ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ದ 14th group. ದಿಸ್ small size of the carbon made the special property of carbon, that made the special as a unique element. ಹಾಗಾದರೆ ಸೈಜು ಕಡಿಮೆ ಇದೆ ಅಂತ ಗೊತ್ತಾಯಿತು. ಹಾಗಾದರೆ ನಮ್ಮ ಈ ಕ್ವಶನ್ ಏನಪ್ಪ ಅಂದರೆ, ಇರೋಂಥ 4 ವೇಲೆನ್ಸ್ ಎಲೆಕ್ಟ್ರಾನ್ನ ಕಾರ್ಬನ್ನು ಕಳ್ಕೊಳೋದು ಇಲ್ಲ, ಪಡ್ಕೊಳೋದು ಇಲ್ಲ. ಇಟ್ ನೆವರ್ ಲೂಸಸ್ ದ ಎಲೆಕ್ಟ್ರಾನ್ ಆರ್ ಇಟ್ ನೆವರ್ ಗೇನ್ಸ್ ದ ಎಲೆಕ್ಟ್ರಾನ್. ಹಾಗಾದರೆ ನಮ್ಮ ಮೊದಲನೇ ಕ್ವಶನ್ನು, ವೈ ದ ಕಾರ್ಬನ್ ವಿಲ್ ನಾಟ್ ಲೂಸ್ ಎನಿ ಎಲೆಕ್ಟ್ರಾನ್. ಇಟ್ ವಿಲ್ ನಾಟ್ ಲೂಸ್ ವೇಲೆನ್ಸ್ ಎಲೆಕ್ಟ್ರಾನ್. ಯಾಕೆ ವೇಲೆನ್ಸ್ ಎಲೆಕ್ಟ್ರಾನ್ನ ಕಳ್ಕೊಳೋದಿಲ್ಲ? ಅದಕ್ಕೆ ನೋಡೋದಾದರೆ ನಮಗೆ ಗೊತ್ತಿದೆ ನೋಡಿ, ಇದು ಕಾರ್ಬನ್ ಅಂತ ತಗೊಂಡ್ರೆ this is the nucleus of the carbon, this is the first shell and this is the second shell. So nucleus K shell ಅಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ, ಇನ್ನು L shell ಅಲ್ಲಿ 4 ಎಲೆಕ್ಟ್ರಾನ್ಸ್ ಇದೆ. ಈಗ ನೀವು ಅಬ್ಸರ್ವ್ ಮಾಡಿ, ಈ ವೇಲೆನ್ಸ್ ಎಲೆಕ್ಟ್ರಾನು ದೇ ಆರ್ ವೆರಿ ಕ್ಲೋಸ್ ಟು ದ ನ್ಯೂಕ್ಲಿಯಸ್. ಈ ವೇಲೆನ್ಸ್ ಎಲೆಕ್ಟ್ರಾನು ನ್ಯೂಕ್ಲಿಯಸ್ಗೆ ತುಂಬ ಹತ್ರ ಇರೋದ್ರಿಂದ ದಿಸ್ ನ್ಯೂಕ್ಲಿಯಸ್ ವಿಲ್ ಎಕ್ಸರ್ಟ್ ಎ ನ್ಯೂಕ್ಲಿಯರ್ ಫೋರ್ಸ್ ಆನ್ ವೇಲೆನ್ಸ್ ಎಲೆಕ್ಟ್ರಾನ್ ಆ್ಯಂಡ್ ಹೆನ್ಸ್ ನೋ ಎಲೆಕ್ಟ್ರಾನ್ಸ್ ಆರ್ ಫ್ರೀ. ಇಲ್ಲಿ ನ್ಯೂಕ್ಲಿಯಸ್ಸು ವೇಲೆನ್ಸ್ ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ಗೆ ತುಂಬ ಹತ್ರದಲ್ಲಿವೆ. ಆದ್ದರಿಂದ ಆ ಹತ್ರದಲ್ಲಿರೋದ್ರಿಂದ ನ್ಯೂಕ್ಲಿಯರ್ ಫೋರ್ಸು ಹೆಚ್ಚಿನದಾಗಿ ಈ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಮೇಲೆ ಬೀಳೋದ್ರಿಂದ ಇಲ್ಲಿ ನಾವು ಹೇಳಬೇಕು, ನೋ ಎಲೆಕ್ಟ್ರಾನ್ಸ್ ಆರ್ ಫ್ರೀ. So electrons are tightly held by the nucleus by its nuclear force. ಆದ್ದರಿಂದ ಯಾವುದೇ ಕಾರಣಕ್ಕೂ ಈ ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಕಾರ್ಬನ್ನು ಕಳ್ಕೊಳೋದಿಲ್ಲ. ಇಟ್ ನೆವರ್ ಲೂಸಸ್, ದಟ್ ಈಸ್ ವೇಲೆನ್ಸ್ ಎಲೆಕ್ಟ್ರಾನ್. ಇದು ಒಂದು. ಹಾಗಾದರೆ ಎರಡನೇದು, ವೈ ಇಟ್ ವಿಲ್ ನಾಟ್ ಗೇನ್ ಎನಿ ಎಲೆಕ್ಟ್ರಾನ್. ಯಾಕೆ ಎಲೆಕ್ಟ್ರಾನ್ನ ಗೇನ್ ಮಾಡ್ಕೊಳೋದಿಲ್ಲ ಅದು? ಸೊ ವೈ ಇಟ್ ವಿಲ್ ನಾಟ್ ಗೇನ್ ಎನಿ ಎಲೆಕ್ಟ್ರಾನ್. ಸೊ ನೋಡಿ, ಇದು ಇಟ್ ವಿಲ್ ನೆವರ್ ಲೂಸಸ್ 4 ಎಲೆಕ್ಟ್ರಾನ್ ಅಂದರೆ ಕಾರ್ಬನ್ ವಿಲ್ ನೆವರ್ ಬಿಕಮ್ C+4. ಸೊ ಕಾರ್ಬನ್ ಯಾವುದೇ ಕಾರಣಕ್ಕೂ C+4. ಪ್ಲಸ್ ಅಂದರೆ ದ ಟೆಂಡೆನ್ಸಿ ಆಫ್ ಎನ್ ಎಲಿಮೆಂಟ್ ಟು ಲೂಸ್ ಎಲೆಕ್ಟ್ರಾನ್.
ಎಲೆಕ್ಟ್ರಾನ್ನ ಕಳ್ಕೊಂಡ್ರೆ ಪ್ಲಸ್ ಆಗುತ್ತೆ. C+4 ಅಂತೂ ಖಂಡಿತ ಆಗೋದಿಲ್ಲ. ಯಾಕೆ ಅಂದರೆ ನ್ಯೂಕ್ಲಿಯಸ್ಗೆ ತುಂಬ ಹತ್ತಿರದಲ್ಲಿದೆ ವೇಲೆನ್ಸ್ ಎಲೆಕ್ಟ್ರಾನು. ಸೊ ವೇಲೆನ್ಸ್ ಎಲೆಕ್ಟ್ರಾನ್ ಮೇಲೆ ನ್ಯೂಕ್ಲಿಯರ್ ಫೋರ್ಸ್ ಬೀಳೋದ್ರಿಂದ ಯಾವುದೇ ಕಾರಣಕ್ಕೂ ಯಾವುದೇ ಎಲೆಕ್ಟ್ರಾನು ಫ್ರೀ ಆಗಿಲ್ಲ. ಆದ್ರಿಂದ ಎಲೆಕ್ಟ್ರಾನ್ನ ಯಾವುದೇ ಕಾರಣಕ್ಕೂ ಅದು ಕಳ್ಕೊಳೋದಿಲ್ಲ. ಇಟ್ ವಿಲ್ ನೆವರ್ ಲೂಸಸ್ ದ ಎಲೆಕ್ಟ್ರಾನ್. ಹಾಗಾದರೆ ವೈ ಇಟ್ ವಿಲ್ ನಾಟ್ ಗೇನ್ ದ ಎಲೆಕ್ಟ್ರಾನ್? ಯಾಕೆ ಎಲೆಕ್ಟ್ರಾನ್ಗಳನ್ನು ಗೇನ್ ಮಾಡ್ಕೊಳೋದಿಲ್ಲ? ಅದಕ್ಕೂ ಕಾರಣ ಹೇಳೋದಾದರೆ ನಾವೀಗ ಹೇಳಬೇಕು, ದಟ್ ಈಸ್ ವೈ ಇಟ್ ವಿಲ್ ನಾಟ್ ಗೇನ್ ಎಲೆಕ್ಟ್ರಾನ್. ಈಗ ಆಲ್ರೆಡಿ ಆರು ಪ್ರೋಟಾನ್ಗಳಿವೆ. 1 2 3 4 5 6. In a neutral atom, number of proton is equal to number of electron. ಸೊ ನ್ಯೂಟ್ರಲ್ ಆಟಮ್ನಲ್ಲಿ ಪ್ರೋಟಾನ್ಗಳ ಸಂಖ್ಯೆ ಎಷ್ಟಿರುತ್ತೋ ಎಲೆಕ್ಟ್ರಾನ್ಗಳ ಸಂಖ್ಯೆನೂ ಕೂಡ ಅಷ್ಟೇ ಇರುತ್ತೆ. ಹಾಗಾದರೆ ಇಲ್ಲಿ ವೈ ಇಟ್ ಕೆನಾಟ್ ಗೇನ್ ಎಲೆಕ್ಟ್ರಾನ್ಸ್? ಯಾಕೆ ಎಲೆಕ್ಟ್ರಾನ್ಸ್ನ ಗೇನ್ ಮಾಡೋದಿಲ್ಲ ಅಂದರೆ, ಸೊ ಆಲ್ರೆಡಿ 6 ಪ್ರೋಟಾನ್ಗಳಿವೆ. ಈಗ ಅಕಸ್ಮಾತ್ ಇದು ಎಲೆಕ್ಟ್ರಾನ್ನ ಗೇನ್ ಮಾಡಿಕೊಂಡ್ರೆ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಶೆಲ್ಲು ಕಂಪ್ಲೀಟ್ ಆಗಬೇಕು ಅಂದರೆ ಇಲ್ಲಿ 4+ ಇನ್ನು ಎಷ್ಟು ಎಲೆಕ್ಟ್ರಾನ್ ಅವಶ್ಯಕತೆ ಇದೆ? 4 ಎಲೆಕ್ಟ್ರಾನ್ ಅವಶ್ಯಕತೆ ಇದೆ. ಆಲ್ರೆಡಿ 6 ಪ್ರೋಟಾನ್ ಇದೆ. 6 ಪ್ರೋಟಾನ್ ಜೊತೆಗೆ 4 ಪ್ರೋಟಾನ್ಗಳು ಸೇರಿಕೊಂಡ್ರೆ ಸೊ 10 ಪ್ರೋಟಾನ್ಗಳಾಗ್ತವೆ. ಯಾವುದೇ ಕಾರಣಕ್ಕೂ ನ್ಯೂಕ್ಲಿಯಸ್ಸು ಈ 10 ಪ್ರೋಟಾನ್ಗಳನ್ನು ಹೋಲ್ಡ್ ಮಾಡುವಂತಹ ಇಟ್ ಕೆನಾಟ್ ಹೋಲ್ಡ್. ಏಕೆಂದರೆ ನ್ಯೂಕ್ಲಿಯಸ್ ಮೇಲೆ ಸ್ಟ್ರೆಸ್ ಆಗುತ್ತೆ. ಸೊ ದಟ್ ನ್ಯೂಕ್ಲಿಯಸ್ ಕೆನಾಟ್ ಹೋಲ್ಡ್ ಹೌ ಮೆನಿ ಎಲೆಕ್ಟ್ರಾನ್ಸ್ or how many, that is number of proton is equal to number of electron. If number of proton is 10, number of electrons is also 10. Therefore the nucleus cannot hold ಎಷ್ಟನ್ನ, ಇಟ್ ಕೆನಾಟ್ ಹೋಲ್ಡ್ ಅನದರ್ 4 ಎಲೆಕ್ಟ್ರಾನ್. ಇನ್ನು ಆಲ್ರೆಡಿ ಈ ಅನದರ್ 4 ಇದೆಯಲ್ಲ, ಇದನ್ನು ಯಾವುದೇ ಕಾರಣಕ್ಕೂ ಅದು ಹೋಲ್ಡ್ ಮಾಡೋದಕ್ಕೆ ಆಗೋದಿಲ್ಲ. ಬಿಕಾಸ್ ಮೋರ್ ಸ್ಟ್ರೆಸ್ ವಿಲ್ ಬಿ ಆನ್ ದ ನ್ಯೂಕ್ಲಿಯಸ್ and hence it cannot gain 4 electron and hence carbon cannot become C-4. C-4 ಆಗೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಕನ್ಕ್ಲೂಷನ್ ಏನು? ಟೆಟ್ರಾವೇಲೆನ್ಸಿ ಪ್ರಕಾರ 4 ಎಲೆಕ್ಟ್ರಾನ್ಸನ್ನ ಲೂಸು ಮಾಡ್ಕೊಳಕ್ಕಾಗೋದಿಲ್ಲ, 4 ಎಲೆಕ್ಟ್ರಾನ್ಸ್ನ ಗೇನು ಮಾಡ್ಕೊಳಕ್ಕಾಗೋದಿಲ್ಲ. ಹಾಗಾದ್ರೆ ಏನು ಮಾಡ್ಬೋದು? ಸೊ ಈ ಶೆಲ್ಲು ಕಂಪ್ಲೀಟ್ ಆಗಬೇಕು ಅಂದರೆ ಇನ್ನು 4 ಎಲೆಕ್ಟ್ರಾನ್ಸ್ಗಳು ಬೇಕು. ಹಾಗಾದರೆ ಕಾರ್ಬನ್ ಕ್ಯಾನ್ ಶೇರ್ 4 ಎಲೆಕ್ಟ್ರಾನ್ಸ್ ವಿತ್ ಕಾರ್ಬನ್ ಆರ್ ವಿತ್ ಅದರ್ ಆಟಮ್. ಸೊ ತನ್ನ ಜೊತೆ ಅಥವಾ ಬೇರೆ ಎಲಿಮೆಂಟ್ಗಳ ಜೊತೆ, ಬೇರೆ ಎಲಿಮೆಂಟಿನ ಆಟಮಿನ ಜೊತೆ 4 ಎಲೆಕ್ಟ್ರಾನ್ಗಳನ್ನು ಶೇರ್ ಮಾಡ್ಕೊಳ್ತದೆ. ಇಟ್ ವಿಲ್ ನೆವರ್ ಗೇನ್ ದ ಎಲೆಕ್ಟ್ರಾನ್ಸ್. ರೀಸನ್ ನೋಡಿದ್ದೀವಿ. ಇಟ್ ವಿಲ್ ನೆವರ್ ಲೂಸ್ ದ ಎಲೆಕ್ಟ್ರಾನ್. ರೀಸನ್ ನೋಡಿದ್ದೀವಿ. ಸೊ ಆದ್ರಿಂದ ನೋ ಲೂಸಿಂಗ್ ಆರ್ ಗೇನಿಂಗ್ ಆಫ್ ಎಲೆಕ್ಟ್ರಾನ್. ಹಿಯರ್ ದೇರ್ ವಿಲ್ ಬಿ ಶೇರಿಂಗ್ ಆಫ್ ಎಲೆಕ್ಟ್ರಾನ್. ಕಾರ್ಬನ್ಗಳು ಎಲೆಕ್ಟ್ರಾನ್ಗಳನ್ನು ಶೇರ್ ಮಾಡುತ್ತೆ. ಅದಕ್ಕೆ ಇದನ್ನು ನಾವು ಕೋವಾಲೆಂಟ್ ಬಾಂಡ್ ಅಂತ ಕರಿತೀವಿ. ಇಫ್ ದೇರ್ ಈಸ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್, ದೆನ್ ದೇರ್ ಈಸ್ ಎ ಬಾಂಡ್ ಆ್ಯಂಡ್ ದೇರ್ ಈಸ್ ಎ ಫಾರ್ಮೇಷನ್ ಆಫ್ ಬಾಂಡ್ ಆ್ಯಂಡ್ ದಟ್ ಬಾಂಡ್ ಈಸ್ ಕಾಲ್ಡ್ ಕೋವಾಲೆಂಟ್ ಬಾಂಡ್. ಸೊ ಕಾರ್ಬನ್ಗಳು ಯಾವ ಬಾಂಡನ್ನು ಫಾರ್ಮೇಷನ್ ಮಾಡ್ತದೆ? ದೇ ಫಾರ್ಮ್ ಕೋವಾಲೆಂಟ್ ಬಾಂಡ್. ಬಿಕಾಸ್ ಕೋವಾಲೆಂಟ್ ಬಾಂಡ್ ಈಸ್ ದ ಬಾಂಡ್ ಫಾರ್ಮ್ಡ್ ಡ್ಯೂ ಟು ದ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್. ಅದೇ ನಾವು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ನೋಡಿದ್ದೀವಿ. ಎಲೆಕ್ಟ್ರಾನ್ಗಳು ಮೆಟಲ್ನಿಂದ ನಾನ್ ಮೆಟಲ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಅದು ಟ್ರಾನ್ಸ್ಫರಿಂಗ್ ಆಫ್ ಮೆಟಲ್ ಫ್ರಮ್ transferring of electron from metals to non-metals, so that we call it as ionic compound. Here sharing of electron will form a covalent compound. ಸೊ ಕಾರ್ಬನ್ ಎಲೆಕ್ಟ್ರಾನ್ಗಳನ್ನು ಶೇರ್ ಮಾಡ್ಕೊಳುತ್ತೆ ಈ ಥರ ಆಟಮಿನ ಎಲಿಮೆಂಟಿನ ಆಟಮಿನ ಜೊತೆಗೆ. ಇಟ್ ವಿಲ್ ನೆವರ್ ಗೇನ್ ಆರ್ ಇಟ್ ವಿಲ್ ನೆವರ್ ಲೂಸ್. ಇಟ್ ಓನ್ಲಿ ಶೇರ್ ದ ಎಲೆಕ್ಟ್ರಾನ್ and hence the bond formed here or the compound formed here is carbon compound or covalent compound. So covalent compound. ಟೆಟ್ರಾವೇಲೆನ್ಸಿ ಕೇಳಿದ್ರೆ ಇಷ್ಟೆಲ್ಲ ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಟೆಟ್ರಾವೇಲೆನ್ಸಿ ಅಂದರೆ ಹ್ಯಾವಿಂಗ್ 4 ವೇಲೆನ್ಸ್ ಎಲೆಕ್ಟ್ರಾನ್. ಕಾರ್ಬನ್ having a electronic configuration of 1s2 2s2 2p2 or shell ಅಲ್ಲಿ ಹೇಳೋದಾದ್ರೆ K shell can accommodate 2 electron and L shell can accommodate 4 electron. So to complete its shell it requires 4 electrons. ಹಾಗಾದ್ರೆ ಗೇನ್ ಮಾಡುತ್ತಾ ಆರ್ ಲೂಸ್ ಮಾಡುತ್ತಾ? It will never loses the electron because the nucleus is very close to the valence electron and this nucleus will put nuclear force, will exert a nuclear force on these electrons and hence these electrons are not free and hence they will not lose the electron. Then
it will gain electron? It will never gain electron because already 6 electrons ಇದೆ. So 6 electron ಜೊತೆಗೆ ಇನ್ನೂ 4 electron ಸೇರ್ಕೊಂಡ್ರೆ the nucleus, the stress will be on the nucleus, and hence the nucleus cannot hold 10 the nucleus cannot hold 10 electron, and hence this gaining or losing of electron is not possible, and hence the carbon will only share the electron. This sharing of electron will form what type of bond? It will form covalent bond. So now we got, let us study about the covalent bond. Covalent compound ಅಥವಾ covalent bond ಬಗ್ಗೆ ಮಾತಾಡಬೇಕು ಅಂದ್ರೆ ಒಂದು ಪ್ರಾಪರ್ಟಿ ಆಯ್ತು, ದಟ್ ಈಸ್ ಟೆಟ್ರಾವೇಲೆನ್ಸಿ ಮೇಡ್ ದ ಕಾರ್ಬನ್ ಆಸ್ ಎ ಯೂನಿಕ್ ಎಲಿಮೆಂಟ್. ಈಗ ನೆಕ್ಸ್ಟ್ ನಾವು ನೋಡಬೇಕು, ದಟ್ ಈಸ್ ವಾಟ್ ಈಸ್ ಮೆಂಟ್ ಬೈ ದ ಸೆಕೆಂಡ್ ಪ್ರಾಪರ್ಟಿ ದಟ್ ಮೇಡ್ ದ ಕಾರ್ಬನ್ ಯೂನಿಕ್, that is called as catenation. What is catenation? So self-linking capacity is called catenation. What is catenation? The self-linking capacity. The self-linking capacity of carbon is called as catenation. The self-linking capacity. The self-linking capacity of carbon is called as catenation, or the interconnecting bond between carbon and carbon and other atom in the form of chain. ಹಿಂಗಾದ್ರೂ ಎಕ್ಸ್ಪ್ಲೇನ್, ಹಿಂಗಾದ್ರೂ ಬರಿಬೋದು. ದ ಸೆಲ್ಫ್ ಲಿಂಕಿಂಗ್ ಕೆಪಾಸಿಟಿ ಆಫ್ ಕಾರ್ಬನ್ ಈಸ್ ಕಾಲ್ಡ್ ಆಸ್ ಕ್ಯಾಟಿನೇಷನ್, ಆರ್ ಇಟ್ ಕ್ಯಾನ್ ಆಲ್ಸೋ ಬಿ ಡಿಫೈನ್ಡ್ ಆಸ್ ದ ಇಂಟರ್ಕನೆಕ್ಟಿಂಗ್ ಬಾಂಡ್ ಬಿಟ್ವೀನ್ carbon and other atoms, between carbon and other atoms in the form of chain. Is called as catenation. So catenation andre the self linking capacity of a carbon, or the interconnecting bond between carbon and other atom in the form of chain is called as. ನೋಡಿ, ಇನ್ ದ ಫಾರ್ಮ್ ಆಫ್ ಚೈನ್ ಅಂತ ಹೇಳಿದೀವಿ. ಏನು ಕಾರ್ಬನ್ಗಳ ನಡುವೆ ಅಥವಾ ಕಾರ್ಬನ್ ಮತ್ತೆ ಇತರ ಆಟಮ್ಗಳ ನಡುವೆ ಇಂಟರ್ಲಿಂಕಿಂಗ್ ಆಗುತ್ತೋ ಆ ಇಂಟರ್ಲಿಂಕಿಂಗು, ಸೊ ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಎ ಚೈನ್. ದೆನ್ such a self-linking capacity of a carbon is called as catenation. ಹಾಗಾದ್ರೆ ನಾವೀಗ ಕ್ಯಾಟಿನೇಷನ್ ಅಲ್ಲಿ ಕಾರ್ಬನ್ಗಳು ಮತ್ತೆ ಕಾರ್ಬನ್ಗಳ ನಡುವೆ, ಕಾರ್ಬನ್ ಮತ್ತೆ ಇತರ ಆಟಮ್ಗಳ ನಡುವೆ ಹೇಗಿದೆ ಲಿಂಕು? ದ ಲಿಂಕ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಎ ಚೈನ್. ಹಾಗಾದ್ರೆ ಲೆಟ್ ಅಸ್ ಸ್ಟಡಿ ಅಬೌಟ್ ದ ಟೈಪ್ಸ್ ಆಫ್ ಚೈನ್. ಸೊ ಇಲ್ಲಿ ಕಾರ್ಬನ್ಗಳ ನಡುವೆ ಅಥವಾ ಕಾರ್ಬನ್ ಮತ್ತೆ ಇತರ ಆಟಮ್ಗಳ ನಡುವೆ 3 ರೀತಿಯ ಚೈನ್ ಉಂಟಾಗುತ್ತೆ. ಒಂದನ್ನ ವಿ ಕಾಲ್ ಇಟ್ ಆಸ್ ಸ್ಟ್ರೈಟ್ ಚೈನ್, ಒಂದನ್ನು ಸ್ಟ್ರೈಟ್ ಚೈನ್ ಅಂತ ಕರಿಬೇಕು. ಸೊ ಸ್ಟ್ರೈಟ್ ಚೈನ್ ಅಂದರೆ ನೋಡಿ ಹೀಗಿರುತ್ತೆ, ಕಾರ್ಬನ್ಗಳ ನಡುವೆ. ಸೊ ಲಿಂಕಿ, ಇಫ್ ಆಲ್ ದ ಕಾರ್ಬನ್ಸ್ ಆರ್ ಅರೇಂಜ್ಡ್ ಇನ್ ದಿಸ್ ಪ್ಯಾಟ್ರನ್ ಇನ್ ಎ ಸ್ಟ್ರೈಟ್ ಲೈನ್, ಇಟ್ ಈಸ್ ಕಾಲ್ಡ್ ಆಸ್ ಸ್ಟ್ರೈಟ್ ಚೈನ್. ದೆನ್ ಅದೇ ಒಂದು ಬ್ರಾಂಚ್ ಹಾಕಿದ್ರೆ ಅದನ್ನು ವಿ ಕಾಲ್ ಇಟ್ ಆಸ್ ಬ್ರಾಂಚ್ಡ್ ಚೈನ್. ಬ್ರಾಂಚಸ್ ಇದ್ದರೆ ಅದನ್ನು ಬ್ರಾಂಚ್, ಸ್ಟ್ರೈಟ್ ಇದ್ದರೆ ಸ್ಟ್ರೈಟ್ ಚೈನ್ ಅಂತೀವಿ, ಬ್ರಾಂಚ್ ಇದ್ದರೆ ಅದನ್ನು ಬ್ರಾಂಚ್ಡ್ ಚೈನ್ ಅಂತ ಕರಿತೀವಿ. ಇಫ್ ದ ಚೈನ್ ಈಸ್ ಇನ್ ದ ಫಾರ್ಮ್ ಆಫ್ ಎ ದಟ್ ಈಸ್ ಇಫ್ ದ ಚೈನ್ ಈಸ್ ಕ್ಲೋಸ್ಡ್, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಕ್ಲೋಸ್ಡ್ ಚೈನ್. ಸೊ ಅದು ಈ ಥರನಾರು ಇರ್ಬೋದು, ಆರ್ ಇಟ್ ಮೇ ಬಿ ಇನ್ ದಿಸ್ ಪ್ಯಾಟ್ರನ್. ನೋಡಿ, ಇದು ಕ್ಲೋಸ್ಡ್ ಚೈನ್ ಇರ್ಬೋದು, ಆರ್ ಇಟ್ ಮೇ ಬಿ ಇನ್ ದಿಸ್ ಪ್ಯಾಟ್ರನ್. ಸೊ ನಾವು ಅದು ಸೈಕ್ಲೋ ಆಲ್ಕೇನಲ್ಲಿ ನೋಡಿದ್ದೀವಲ್ಲ, ಆ ಥರ ಕ್ಲೋಸ್ಡ್ ಚೈನ್. So if all the carbon atoms are arranged in a straight chain, it is called as straight chain. If it is as a branches, it is called branched chain. If it is arranged closely, it is called closed chain. So ಈ ಥರ ಕ್ಲೋಸ್ ಆಗಿದ್ರೆ ಕ್ಲೋಸ್ಡ್ ಚೈನ್ ಅಂತೀವಿ, ಬ್ರಾಂಚಸ್ ಇದ್ರೆ ಬ್ರಾಂಚ್ಡ್ ಚೈನ್ ಅಂತೀವಿ, ಸ್ಟ್ರೈಟ್ ಆಗಿದ್ರೆ ಅದನ್ನು ಸ್ಟ್ರೈಟ್ ಚೈನ್ ಅಂತ ಕರಿತೀವಿ. ಸೊ ಇದು ಯು ಹ್ಯಾವ್ ಟು ಸ್ಟಡಿ ಅಬೌಟ್ ವಾಟ್ ವಿ ಕಾಲ್ ಇಟ್ ಆಸ್ ದಟ್ ಈಸ್ ಕ್ಯಾಟಿನೇಷನ್. ದಿಸ್ ಟೆಟ್ರಾವೇಲೆನ್ಸಿ ಮತ್ತು ಕ್ಯಾಟಿನೇಷನ್ ಇದೆಯಲ್ಲ, ಈ 2 ಪ್ರಾಪರ್ಟಿ ಏನಿದೆಯೋ ಇನ್ನು ಯಾವುದೇ ಬೇರೆ ಎಲಿಮೆಂಟ್ಗೆ ನೋಡೋಕ್ಕೆ ಸಾಧ್ಯ ಇಲ್ಲ. ನೀವು ಕಾರ್ಬನ್ನ ಲಿಂಕ್ ಮಾಡೋದಾದರೆ ಯು ಕ್ಯಾನ್ ಲಿಂಕ್ ದ ಕಾರ್ಬನ್ ಅಪ್ ಟು 70 ಕಾರ್ಬನ್ಸ್ವರೆಗೂ ಲಿಂಕ್ ಮಾಡ್ಬೋದು. ಎಷ್ಟೋ 70 ಕಾರ್ಬನ್ಸು. ಸಮ್ ಎಕ್ಸ್ಟೆಂಟ್ ತನಕ ನಾವು ವಿ ಕ್ಯಾನ್ ಲಿಂಕ್ ಸಿಲಿಕಾನ್, ಸಮ್ ಎಕ್ಸ್ಟೆಂಟ್
ಒಂದು 7 ಸಿಲಿಕಾನನ್ನು ನಾವು ಲಿಂಕ್ ಮಾಡ್ಬೋದು, 7 ಅಷ್ಟೇ, ಅದ್ರ ಮೇಲೆ ಲಿಂಕ್ ಮಾಡೋಕ್ಕಾಗೋದಿಲ್ಲ. ಬಟ್ ಕಾರ್ಬನ್ನ ಎಷ್ಟು ಲಿಂಕ್ ಮಾಡ್ಬೋದು, 70 ಕಾರ್ಬನ್ಗಳನ್ನು ಒಂದರ ನಂತರ ಒಂದು ಜೋಡಿಸ್ತಾ ಹೋಗ್ಬೋದು. ಇಂತಹ ಪ್ರಾಪರ್ಟಿ ಬೇರೆ ಎಲ್ಲೂ ಯಾವ ಎಲಿಮೆಂಟ್ಗೂ ಕೂಡ ಇಲ್ಲ. ಆದ್ರಿಂದ ಟೆಟ್ರಾವೇಲೆನ್ಸಿ ಆ್ಯಂಡ್ ಕ್ಯಾಟಿನೇಷನ್ ಮೇಡ್ ದ ಕಾರ್ಬನ್ ಆ್ಯಸ್ ಎ ಯೂನಿಕ್ ಎಲಿಮೆಂಟ್. ಮಕ್ಕಳ ಜ್ಞಾಪಕ ಇಟ್ಕೊಳ್ಳಿ, ಕಾರ್ಬನ್ ಯಾಕೆ ಯೂನಿಕ್ ಅಂತ ಕೇಳಿದ್ರೆ ನೀವು ಎಕ್ಸಾಮ್ನಲ್ಲಿ ಎರಡು ಪ್ರಾಪರ್ಟಿನ ಎಕ್ಸ್ಪ್ಲೈನ್ ಮಾಡಬೇಕು. ಒನ್ ಈಸ್ ಟೆಟ್ರಾವೇಲೆನ್ಸಿ ಆ್ಯಂಡ್ ಅನದರ್ ಒನ್ ಈಸ್ ಕಾಲ್ಡ್ ಕ್ಯಾಟಿನೇಷನ್. ದಿಸ್ ಟೆಟ್ರಾವೇಲೆನ್ಸಿ ಆ್ಯಂಡ್ ಕ್ಯಾಟಿನೇಷನ್ ಮೇಡ್ ದ ಕಾರ್ಬನ್ ಆಸ್ ಎ ಯೂನಿಕ್ ಎಲಿಮೆಂಟ್. So this you should not forget. So this is about the unique property of carbon. Thank you.